ಇನ್ನು ರಾಜ್ಯಪಾಲರು ಹಾಗೆ ಸರ್ಕಾರದ ಮಧ್ಯೆ ಸಂಘರ್ಷ ಕಂಟಿನ್ಯೂ ಆಗಿದೆ. ಮಸೂದೆಗಳನ್ನ ವಾಪಸ್ ರವಾನಿಸ್ತಾ ಇದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರಿಂದ ರಾಜ್ಯ ಸರ್ಕಾರದ ಮಸೂದೆಗಳು ವಾಪಸ್ ಕಳಿಸಲಾಗ್ತಾ ಇದೆ. ಬೆಳಗಾವಿ ಅಧಿವೇಶನದಲ್ಲಿ 4 ವಿಧೇಯಕ ಅಂಗೀಕಾರಗೊಂಡಿತ್ತು. ರಾಜ್ಯಪಾಲರ ಅಂಗೀಕಾರಕ್ಕೆ ವಿಧೇಯಕಗಳನ್ನ ಕಳಿಸಲಾಗಿತ್ತು. ಇದೀಗ 4 ವಿಧೇಯಕಗಳಿಗೆ ಅಂಗೀಕಾರವನ್ನ ಹಾಕದೆ ರಾಜ್ಯಪಾಲರು ವಾಪಸ್ ಕಳಿಸಿರೋದು ಗೊತ್ತಾಗ್ತಾ ಇದೆ. ರಾಜ್ಯಪಾಲರ ಈ ನಡೆಯಿಂದ ರಾಜ್ಯ ಸರ್ಕಾರ ಆಕ್ರೋಶಗೊಂಡಿದೆ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೆ ಚಿಂತನೆ ಕೂಡ ನಡೆದಿದೆ. ಈ ಸಂಘರ್ಷ ಇದೀಗ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಮಸೂದೆಗಳನ್ನ ವಾಪಸ್ ರವಾನಿಸ್ತಾ ಇದ್ದಾರೆ ರಾಜ್ಯಪಾಲರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯಪಾಲರಿಂದ ರಾಜ್ಯ ಸರ್ಕಾರದ ಮಸೂದೆಗಳು ವಾಪಸ್ ಕಳಿಸಲಾಗಿದೆ. ಬೆಳಗಾವಿ ಅಧಿವೇಶನ ನಡೆದಿತ್ತು, ಚಳಿಗಾಲದ ಅಧಿವೇಶನ. ಇಲ್ಲಿ 4 ವಿಧೇಯಕಗಳು ಅಂಗೀಕಾರಗೊಂಡಿದ್ವು. ರಾಜ್ಯಪಾಲರ ಅಂಗೀಕಾರಕ್ಕೆ ಕಳಿಸಿದ್ದಂತ ವಿಧೇಯಕಗಳು, ಆ 4 ವಿಧೇಯಕಗಳಿಗೆ ಅಂಗೀಕಾರವನ್ನ ಹಾಕದೇನೆ ರಾಜ್ಯಪಾಲರು ವಾಪಸ್ ಮಾಡಿರೋದು ರಾಜ್ಯ ಸರ್ಕಾರದ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ, ಆ ಕ್ರಮಕ್ಕೆ ಮೊರೆ ಹೋಗಬಹುದು. ರಾಜ್ಯ ಸರ್ಕಾರ ಈ ಬಗ್ಗೆ ಚಿಂತನೆ ಕೂಡ ಮಾಡಿದೆ. ರಾಜ್ಯಪಾಲರ ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲು ಹತ್ತುವುದಕ್ಕೂ ಕೂಡ ಚಿಂತನೆ ನಡೆಸಲಾಗ್ತಾ ಇದೆ. ನೋಡಿ, ಒಟ್ಟು 4 ವಿಧೇಯಕಗಳು, 4ಅನ್ನೂ ಕೂಡ ಅಂಗೀಕಾರ ಮಾಡದೇನೆ ರಾಜ್ಯಪಾಲರು ವಾಪಸ್ ಕಳಿಸಿರೋದು ರಾಜ್ಯ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಕರ್ನಾಟಕ ಮಿನರಲ್ಸ್ ಹಕ್ಕು ಹಾಗೆ ಬೇರಿಂಗ್ ಲ್ಯಾಂಡ್ ಟ್ಯಾಕ್ಸ್ ಬಿಲ್ 2024 ಒಂದು, ಹಾಗೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಹಾಗೆ ಮುಜರಾಯಿ ವಿಧೇಯಕ 2024 ಇನ್ನೊಂದು, ಕರ್ನಾಟಕ ಸಹಕಾರಿ ಸೊಸೈಟಿಗಳ ತಿದ್ದುಪಡಿ ವಿಧೇಯಕ 2024, ಜೊತೆಗೆ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಹಾಗೆ ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ 2024. ಈ 4 ಮಸೂದೆಗಳನ್ನ ವಾಪಸ್ ಕಳಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದೀಗ 4 ವಿಧೇಯಕಗಳನ್ನ ವಾಪಸ್ ಕಳಿಸಿರೋದು ರಾಜ್ಯ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿರೋದು ಹೌದು. ಆದ್ರೆ ಮುಂದಿನ ನಡೆ ಏನು ರಾಜ್ಯ ಸರ್ಕಾರದ್ದು? ಕಾನೂನಾತ್ಮಕವಾಗಿ ಹೇಗೆ ಹೋರಾಟವನ್ನ ಮಾಡ್ತಾರೆ? ಏನ್ ಚಿಂತನೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಅಂತ ಪ್ರಸನ್ನ? ಚೈತ್ರ, ಇದೀಗ ರಾಜ್ಯಪಾಲರು 4 ಮಸೂದೆಗಳನ್ನ ಅಂಗೀಕರಿಸದೆಯೇ ಮತ್ತಷ್ಟು ಮಾಹಿತಿಗಳನ್ನ ಕೊಡಿ ಅಂತೇಳಿ ವಿಸ್ತೃತ ರೂಪದಲ್ಲಿ ವಾಪಸ್ ಸರ್ಕಾರಕ್ಕೆ ಕಳಿಸಿದ್ದಾರೆ. ಇದು ಈಗ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷಕ್ಕೆ ಮತ್ತೊಂದು ಸುತ್ತಿನ ನಾಂದಿ ಹಾಡಿದಂತೆ ಕಂಡು ಬರ್ತಾ ಇದೆ. ಇದು ಕೇವಲ ಮೊದಲ ಬಾರಿ ಆಗ್ತಾ ಇರುವಂತದ್ದಲ್ಲ. ಕಳೆದ 2 ಅಧಿವೇಶನಗಳಲ್ಲೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಿಂದ ಅಂಗೀಕಾರಗೊಂಡು ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗಿದ್ದಂತಹ ವಿಧೇಯಕಗಳನ್ನು ಕೂಡ ರಾಜ್ಯಪಾಲರು ಇದೇ ರೀತಿಯಲ್ಲಿ ವಾಪಸ್ ಕಳಿಸಿದ್ರು. ಆಗ್ಲೂ ಕೂಡ ಸರ್ಕಾರ ಮತ್ತೆ ಅಂಗೀಕಾರವನ್ನ ಮಾಡಿಕೊಂಡು ವಿಧೇಯಕಗಳನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿತ್ತು. ಇದೀಗ 2ನೇ ಬಾರಿ ಅದೇ ರೀತಿಯಲ್ಲಿ ಪುನರಾವರ್ತನೆಯಾಗಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ತಲೆನೋವನ್ನ ತಂದಿದೆ. ಮತ್ತು ರಾಜ್ಯಪಾಲರು ಈ ರೀತಿ ಎಲ್ಲಾ ವಿಧೇಯಕಗಳನ್ನು ಕೂಡ ಪದೇ ಪದೇ ತಿರಸ್ಕಾರವನ್ನ ಮಾಡಿ ಅದನ್ನ ಹೆಚ್ಚಿನ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ವಾಪಸ್ ಕಳಿಸ್ತಾ ಇರುವಂತದ್ದು ವಿಧಾನಮಂಡಲ ಮತ್ತು ವಿಧಾನಸಭೆ ವಿಧಾನ ಪರಿಷತ್ನ ನಡವಳಿಕೆಗಳಿಗೂ ಎಲ್ಲೋ ಒಂದ್ ಕಡೆ ಧಕ್ಕೆ ತರ್ತಿದೆ ಅನ್ನುವಂಥದ್ದು ಇದೀಗ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ಚಿಂತನೆ. ಈ ಕಾರಣಕ್ಕೋಸ್ಕರ ಇವತ್ತು ಸಂಜೆ ಒಂದು ತುರ್ತು ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆಯಲಾಗಿದೆ. ಆ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರಗಳು ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ಒಂದು, ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬೇಕು ಮತ್ತು ಈಗಾಗಲೇ 2 ಬಾರಿ ಅಂಗೀಕೃತ ರೂಪದಲ್ಲಿ ರಾಜ್ಯಪಾಲರ ಟೇಬಲ್ಗೆ ಹೋಗಿರುವಂತಹ ವಿಧೇಯಕಗಳನ್ನ ಯಾವ ಕಾರಣಕ್ಕೋಸ್ಕರ ಈ ರೀತಿ ರಾಜ್ಯಪಾಲರು ಅಂಕಿತ ಹಾಕದೆ ವಾಪಸ್ ಕಳಿಸ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ಮೊರೆ ಹೋಗೋದಕ್ಕೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ರಾಜ್ಯಪಾಲರು ವಿಧೇಯಕಗಳನ್ನ ಪದೇ ಪದೇ ತಿರಸ್ಕಾರ ಮಾಡಿ ವಾಪಸ್ ಕಳಿಸಿದಂತಹ ಸಂದರ್ಭದಲ್ಲಿ ಆಯಾಯ ರಾಜ್ಯಗಳು ರಾಜ್ಯಪಾಲರ ವಿರುದ್ಧ ಕೋರ್ಟ್ನ ಮೊರೆ ಹೋಗಿದ್ದಾವೆ. ತಮಿಳುನಾಡು ಮತ್ತು ಕೇರಳ ರಾಜ್ಯದಲ್ಲೂ ಕೂಡ ಇದೇ ರೀತಿಯಲ್ಲಿ ಕಳೆದ ವರ್ಷ ಕಾನೂನಾತ್ಮಕ ಸಂಘರ್ಷ ಉಂಟಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಕಾನೂನು ಮೊರೆ ಹೋಗಿದ್ದಂತ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಕಾನೂನಾತ್ಮಕವಾಗಿ ಲಾಭವೇ ಆಗಿದೆ. ಈ ಕಾರಣಕ್ಕೋಸ್ಕರ ಇದೀಗ ರಾಜ್ಯ ಸರ್ಕಾರವು ಕೂಡ ಇದೇ ಮಾದರಿಯ ಅನುಸರಿಸೋದಕ್ಕೆ ಚಿಂತನೆಯನ್ನ ನಡೆಸಿದೆ. ಮತ್ತು 4 ವಿಧೇಯಕಗಳು ವಾಪಸ್ ರಾಜ್ಯಪಾಲರು ಕಳಿಸಿರುವಂತದ್ದು ಕೇವಲ ಮೊದಲ ಬಾರಿ ಅಲ್ಲ, 2ನೇ ಬಾರಿ ಅನ್ನುವಂಥದ್ದು ಗಮನಾರ್ಹವಾದ ಸಂಗತಿ. ರಾಜ್ಯಪಾಲರ ವಿರುದ್ಧ ಆಗಿರುವಂತಹ ಕೆಲವೊಂದು ವಿಧೇಯಕಗಳು ಕೂಡ ಇದರಲ್ಲಿ ಅಡಕವಾಗಿದ್ದಾವೆ. ಈ ಕಾರಣಕ್ಕೋಸ್ಕರ ರಾಜ್ಯಪಾಲರು ಕೇವಲ ಇದನ್ನ ಯಾವ ಕಾರಣಕ್ಕೋಸ್ಕರ ವಿಸ್ತೃತ ರೂಪದಲ್ಲಿ ಮಾಹಿತಿಯನ್ನ ಕೊಡಿ ಅಂತೇಳಿ ವಾಪಸ್ ಕಳಿಸಿದ್ದಾರೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೂಡ ಹುಟ್ಟಿ ಹಾಕಿದೆ. ಈ ಕಾರಣಕ್ಕೋಸ್ಕರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಕಾನೂನು ಸಚಿವರು ಕೂಡ ಇರ್ತಾರೆ ಮತ್ತು ರಾಜ್ಯಪಾಲರು ತಮಗೆ ಕೊಟ್ಟಿರುವಂತಹ ಅಧಿಕಾರವನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತೇಳಿ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ ಒಂದು ರೀತಿಯ ಸಂಘರ್ಷವನ್ನೇ ಸಾರಿದೆ. ಆ ಸಂಘರ್ಷಕ್ಕೆ ಇದೊಂದು ಮತ್ತೊಂದು ಹೊಸ ಅಧ್ಯಾಯ ಎನ್ನುವಂತೆ ಕಂಡು ಬರ್ತಾ ಇದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.